ಭಾರತದ ವಾಯುಪಡೆಯ ತಾಕತ್ತು ಇಡೀ ಜಗತ್ತಿಗೆ ಗೊತ್ತೇ ಇದೆ. ಬಾಲ್ಕೋಟ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಹೊಡೆಯುವ ಕೆಪಾಸಿಟಿ ನಮಗಿದೆ ಅನ್ನೋದು ಸಾಬೀತಾಗಿದೆ. ಆದರೆ ಈಗ ಅದಕ್ಕಿಂತಲೂ ದೊಡ್ಡ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ. ಹಾಗಾದ್ರೆ ಏನಿದು ಒಪ್ಪಂದ? ಈ ಹ್ಯಾಮರ್ ವೆಪನ್ ಅಷ್ಟೊಂದು ಪವರ್ಫುಲ್ ಯಾಕೆ? GPS ಇಲ್ಲದಿದ್ರೂ ಇದು ಟಾರ್ಗೆಟ್ ಹೊಡೆಯೋದು ಹೇಗೆ? ಎಲ್ಲದಕ್ಕೂ ಇಲ್ಲಿದೆ ಒಂದು ಉತ್ತರ, ನೋಡ್ಕೊಂಡು ಬನ್ನಿ. ನಮ್ಮ ದೇಶದ ಹೈಟೆಕ್ ರಫೇಲ್ ಯುದ್ಧ ವಿಮಾನದಲ್ಲಿ ಬಳಸುವ ಶತ್ರುಗಳ ಬಂಕರ್ಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಬಲ್ಲ ಅತ್ಯಂತ ಶಕ್ತಿಶಾಲಿ ಹ್ಯಾಮರ್ ವೆಪನ್ ಸಿಸ್ಟಮ್ ಇನ್ನು ಮುಂದೆ ಭಾರತದಲ್ಲೇ ತಯಾರಾಗಲಿದೆ. ಇದಕ್ಕಾಗಿ ನಮ್ಮ ದೇಶದ ಹೆಮ್ಮೆಯ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ BEL ಬಿಗ್ ಹೆಜ್ಜೆಯನ್ನಿಟ್ಟಿದೆ. ಫ್ರಾನ್ಸ್ನ ಸಫ್ರಾನ್ ಕಂಪನಿ ಜೊತೆ ಕೈಜೋಡಿಸಿರುವಂತಹ BEL ರಕ್ಷಣಾ ವಲಯದಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದಿದೆ. ಹ್ಯಾಮರ್ ಇನ್ನು ಮುಂದೆ ಭಾರತದಲ್ಲೇ ತಯಾರಿ. ಶತ್ರುಗಳಿಗೆ ಇನ್ನೂ ಉಳಿಗಾಲವಿಲ್ಲ. ಏನಿದರ ಪವರ್? ಬೆಂಗಳೂರಿನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಸ್ನ ರಕ್ಷಣಾ ಸಚಿವ ಕ್ಯಾಥರೀನ್ ವಾಟ್ರಿನ್ ಹ್ಯಾಮರ್ ಕ್ಷಿಪಣಿಗಳ ತಯಾರಿಕೆಯ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಸೇನಾ ಅಧಿಕಾರಿಗಳ ಪರಸ್ಪರ ನಿಯೋಜನೆ ಮತ್ತು 10 ವರ್ಷಗಳ ರಕ್ಷಣಾ ಸಹಕಾರ ಒಪ್ಪಂದವನ್ನ ನವೀಕರಿಸಿದ್ದೇವೆ ಎಂದು ರಾಜನಾಥ್ ಸಿಂಗ್ ಎಕ್ಸ್ನಲ್ಲಿ ಹೇಳಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಫ್ರಾನ್ಸ್ನ ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಜಂಟಿ ಹೂಡಿಕೆಯಲ್ಲಿ ಹ್ಯಾಮರ್ ವೆಪನ್ ಸಿಸ್ಟಮ್ ಪ್ರಾಜೆಕ್ಟ್ ರೂಪುಗೊಂಡಿದೆ. ಜಂಟಿ ಉದ್ಯಮದ ಮಂಡಳಿಯಲ್ಲಿ BEL ಮತ್ತು ಸಫ್ರಾನ್ ಕಂಪನಿಯ 2 ನಿರ್ದೇಶಕರು ಇರಲಿದ್ದಾರೆ. ಹ್ಯಾಮರ್ ಕ್ಷಿಪಣಿ ವಿಶೇಷತೆ ಏನು? ಹ್ಯಾಮರ್ ನಿರ್ಮಾಣಕ್ಕೆ ಕೈ ಹಾಕಿದ್ದು ಯಾಕೆ? ಸುಮಾರು 60-70 ಕಿಲೋಮೀಟರ್ ದೂರದವರೆಗೆ ನಿಖರ ದಾಳಿ ನಡೆಸುವಂತಹ ಸಾಮರ್ಥ್ಯವನ್ನ ಈ ಹ್ಯಾಮರ್ ಕ್ಷಿಪಣಿ ಹೊಂದಿದೆ. ಪರಿಣಾಮಕಾರಿಯಾಗಿ ಪರ್ವತ ಪ್ರದೇಶಗಳು, ಶತ್ರುಗಳ ಬಲಿಷ್ಠ ಬಂಕರ್ಗಳು, ಸೇನಾ ನೆಲೆ, ಕಟ್ಟಡಗಳನ್ನ ಧ್ವಂಸಗೊಳಿಸುತ್ತದೆ. ಫೈರ್ ಅಂಡ್ ಫಾರ್ಗೆಟ್. ಒಮ್ಮೆ ಗುರಿಯನ್ನ ಲಾಕ್ ಮಾಡಿ ಕ್ಷಿಪಣಿ ಹಾರಿಸಿದ್ರೆ ನಿಖರವಾಗಿ ಗುರಿ ಮುಟ್ಟುತ್ತದೆ. ಸ್ಥಿರ ಮತ್ತು ಚಲಿಸುವ 2 ರೀತಿಯ ಗುರಿಗಳನ್ನ ನಾಶಪಡಿಸಬಲ್ಲ ಸಾಮರ್ಥ್ಯ ಹೊಂದಿರುವುದು ಇದರ ವಿಶೇಷ. ಹಗಲು ಮತ್ತು ರಾತ್ರಿ ಸೇರಿದಂತೆ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒಂದು ರಫೇಲ್ ವಿಮಾನವು ಏಕಕಾಲದಲ್ಲಿ 6 ಹ್ಯಾಮರ್ ಕ್ಷಿಪಣಿಗಳನ್ನ ಹೊತ್ತೊಯ್ಯುತ್ತದೆ. ಒಂದೇ ಸಮಯದಲ್ಲಿ 6 ವಿಭಿನ್ನ ಗುರಿಗಳನ್ನ ಹೊಡೆದುರುಳಿಸಬಹುದು. ಪ್ರತಿ ಹ್ಯಾಮರ್ ತೂಕ 330 kg ಇರುತ್ತದೆ. ಪ್ರಸ್ತುತ ರಫೇಲ್ನಲ್ಲಿ ಬಳಸಲಾಗ್ತಾ ಇದ್ದು ತೇಜಸ್ನಲ್ಲೂ ಕೂಡ ಬಳಸಬಹುದು. ಪ್ರಸ್ತುತ ಭಾರತದ ಬಳಿ 36 ರಫೇಲ್ ವಿಮಾನಗಳಿವೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ರಫೇಲ್ನಿಂದ ಹಾರಿಸಿದ್ದಂತ ಹ್ಯಾಮರ್ ಕ್ಷಿಪಣಿ ಪಾಕ್ ಸೇನಾ ನೆಲೆಗಳನ್ನ ಮತ್ತು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿತ್ತು. ಇಲ್ಲಿಯವರೆಗೆ ಫ್ರಾನ್ಸ್ನಿಂದ ಈ ಕ್ಷಿಪಣಿಗಳನ್ನ ಆಮದು ಮಾಡಿಕೊಳ್ಳಲಾಗಿತ್ತು. ಆದರೆ ಇನ್ನು ಮುಂದೆ ಭಾರತವೇ ಈ ಹ್ಯಾಮರ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಲಿದೆ.